ಒಂದು ಕಡೆ 15-16 ಗಂಟೆಗಳ ಸಿನಿಮಾ ಶೂಟಿಂಗ್, ಇನ್ನೊಂದು ಕಡೆ 12ರಿಂದ 13 ಗಂಟೆಗಳ ಆಸ್ಪತ್ರೆ ಇಂಟರ್ನ್ಶಿಪ್. ಈ ಎರಡನ್ನು ಒಂದೇ ಸಮಯದಲ್ಲಿ ನಿರ್ವಹಿಸುವುದು ನಿಜವಾಗಿಯೂ ಸಾಧ್ಯವೇ, ಅಥವಾ ಇದರ ಹಿಂದೆ ಇನ್ನೇನಾದರೂ ಕತೆ ಇದೆಯೇ? ಇತ್ತೀಚೆಗೆ ತೆಲುಗು ನಟಿ ಶ್ರೀಲೀಲಾ ಅವರು ತಮ್ಮ MBBS ಪದವಿ ಪಡೆದ ಫೋಟೋಗಳನ್ನು ಹಂಚಿಕೊಂಡಿದ್ದರು. ಕ್ಷಣಗಳಲ್ಲೇ ಸೋಷಿಯಲ್ ಮೀಡಿಯಾದ ಕಮೆಂಟ್ಗಳು ವೈರಲ್ ಆಗಿತ್ತು. ಕೆಲವರು ಹೇಳಿದರು ನಟಿ ಮತ್ತು ಡಾಕ್ಟರ್ ನಿಜವಾದ ಪ್ರೇರಣೆ. ಇನ್ನು ಕೆಲವರು ಪ್ರಶ್ನಿಸಿದರು, ಕನಿಷ್ಠ 75ರಿಂದ 80% ಹಾಜರಾತಿ ಇಲ್ಲದೆ MBBS ಹೇಗೆ ಸಾಧ್ಯ? ಒಂದು ಮೆಡಿಕಲ್ ಸೀಟ್ ವ್ಯರ್ಥವಾಗಿದೆ. ಇದು ಕಷ್ಟಪಟ್ಟು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಅನ್ಯಾಯ. ಹಾಗಾದರೆ ಸತ್ಯವೇನು? MBBS ಅಷ್ಟು ಸುಲಭವೇ? ಭಾರತದಲ್ಲಿ MBBS ಸಾಮಾನ್ಯ ಪದವಿಯಲ್ಲ. ಅದು 5.5 ವರ್ಷಗಳ ಕಠಿಣ ಪಯಣ, 4.5 ವರ್ಷಗಳ ಶೈಕ್ಷಣಿಕ ಓದು, 1 ವರ್ಷದ ಕಡ್ಡಾಯ ರೊಟೇಟಿಂಗ್ ಇಂಟರ್ನ್ಶಿಪ್ ಇಲ್ಲದೆ ವೈದ್ಯಕೀಯ ನೋಂದಣಿ ಸಾಧ್ಯವಿಲ್ಲ. ಈ ಸಂಪೂರ್ಣ ಪ್ರಕ್ರಿಯೆಯನ್ನು ನ್ಯಾಷನಲ್ ಮೆಡಿಕಲ್ ಕಮಿಷನ್ ನಿಯಂತ್ರಿಸುತ್ತಿದೆ. ಅಗತ್ಯವಿರುವುದು ಕಡ್ಡಾಯ ಹಾಜರಾತಿ, ಕ್ಲಿನಿಕಲ್ ಪೋಸ್ಟಿಂಗ್ಗಳು, ಇಂಟರ್ನಲ್ ಅಸೆಸ್ಮೆಂಟ್ಗಳು, ಪ್ರಾಕ್ಟಿಕಲ್ ಪರೀಕ್ಷೆಗಳು ಮತ್ತು ಆಸ್ಪತ್ರೆ ಇಂಟರ್ನ್ಶಿಪ್. ಇದು ಪುಸ್ತಕದ ಓದುವಲ್ಲ, ಇದು ನಿಜವಾದ ರೋಗಿಗಳ ಜೊತೆ ಕೆಲಸ ಮಾಡುವ ಜವಾಬ್ದಾರಿ. ಇನ್ನೊಂದು ಕಡೆ ಸಿನಿಮಾ ಕೆರಿಯರ್. 2020ರಿಂದ 2026ರ ನಡುವೆ ಅವರು ಸುಮಾರು 13 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಗುಂಟೂರ್ ಕಾರಂ ಮತ್ತು ಪುಷ್ಪ 2. ನಟನೆ ಎಂದರೆ ಕೇವಲ ಕ್ಯಾಮೆರಾ ಮುಂದೆ ನಿಲ್ಲುವುದು ಅಲ್ಲ. ಇದು ಒಳಗೊಂಡಿರುವುದು ದಿನಕ್ಕೆ 14ರಿಂದ 16 ಗಂಟೆಗಳ ಶೂಟಿಂಗ್, ಬ್ರ್ಯಾಂಡ್ ಪ್ರಚಾರ, ಟ್ರಾವೆಲ್, ರಿಹರ್ಸಲ್ ಮತ್ತು ಅವಾರ್ಡ್ ಶೋಗಳು. ಹೀಗಾಗಿ ಜನರು ಸಹಜವಾಗಿಯೇ ಪ್ರಶ್ನಿಸಿದ್ದಾರೆ, ಅವರು ಹಾಜರಾತಿ ಹೇಗೆ ಕಾಯ್ದುಕೊಂಡರು? ಕ್ಲಿನಿಕಲ್ ಪೋಸ್ಟಿಂಗ್ ಯಾವಾಗ ಮುಗಿಸಿದರು? ಇಂಟರ್ನ್ಶಿಪ್ ಹೇಗೆ ಪೂರ್ಣಗೊಳಿಸಿದರು? ಸೋಷಿಯಲ್ ಮೀಡಿಯಾ ಕಮೆಂಟ್ಗಳು ಏನನ್ನು ಸೂಚಿಸುತ್ತಿವೆ ಎಂದು ನೋಡುವುದಾದರೆ, ಕೆಲವರು ತಮ್ಮನ್ನು ಅವರ ಬ್ಯಾಚ್ಮೇಟ್ಗಳು ಎಂದು ಹೇಳಿಕೊಂಡು ಕಮೆಂಟ್ ಮಾಡಿದ್ದಾರೆ. ಅವರು ಕ್ಲಾಸ್ಗೆ ಬಂದಿರಲಿಲ್ಲ, ಪ್ರತ್ಯೇಕವಾಗಿ ಪರೀಕ್ಷೆ ಬರೆದರು, ಇದು ಪೇಯ್ಡ್ ಡಿಗ್ರಿ ಆಗಿರಬಹುದು ಎಂದು. ಆದರೆ ಗಮನಿಸಬೇಕಾದದ್ದು ಏನು ಅಂದರೆ, ಇವುಗಳಿಗೆ ಯಾವುದೇ ಅಧಿಕೃತ ಸಾಕ್ಷಿ ಇಲ್ಲ. ಇಂಟರ್ನೆಟ್ನಲ್ಲಿ ಯಾರಾದರೂ ಏನಾದರೂ ಬರೆಯಬಹುದು, ಆದರೆ ಸಾಕ್ಷಿ ಇಲ್ಲದೆ ನಕಲಿ ಡಿಗ್ರಿ ಎಂದು ಹೇಳುವುದು ಕೂಡ ಗಂಭೀರ ಆರೋಪವಾಗಿದೆ. ತಾತ್ವಿಕವಾಗಿ ಸಾಧ್ಯವೇ? ಸಿನಿಮಾ ಶೂಟಿಂಗ್ ನಡುವೆ ಗ್ಯಾಪ್ ಬಳಸಿಕೊಂಡು ಸಮಯ ನಿರ್ವಹಣೆ ಮಾಡಿ ಓದಿನ ಅವಧಿ ವಿಸ್ತರಿಸಿಕೊಂಡು ಎರಡನ್ನೂ ನಿರ್ವಹಿಸುವುದು ಸಾಧ್ಯವೇ? ಸಿದ್ಧಾಂತವಾಗಿ ಹೌದು ಸಾಧ್ಯ, ಆದರೆ ಅತ್ಯಂತ ಕಷ್ಟ. ಇಂಟರ್ನೆಟ್ನಲ್ಲಿ ಜನರಿಗೆ ಇಷ್ಟು ಕೋಪ ಏಕೆ? ಭಾರತದಲ್ಲಿ ಮೆಡಿಕಲ್ ಸೀಟ್ ಪಡೆಯೋದು ಅತ್ಯಂತ ಸ್ಪರ್ಧಾತ್ಮಕ. ಲಕ್ಷಾಂತರ ವಿದ್ಯಾರ್ಥಿಗಳು ವರ್ಷಗಳ ಕಾಲ ತಯಾರಿ ಮಾಡುತ್ತಾರೆ. ಹೀಗಿರುವಾಗ ಒಬ್ಬ ಸೆಲೆಬ್ರಿಟಿ ಸುಲಭವಾಗಿ MBBS ಮುಗಿಸಿದಂತೆ ಕಂಡಾಗ ಕೆಲವರಿಗೆ ಇದು ಅನ್ಯಾಯವಾಗಿ ಕಾಣಬಹುದು. ಇದು ಕೇವಲ ಅವರ ಬಗ್ಗೆ ಅಲ್ಲ, ಇದು ವ್ಯವಸ್ಥೆಯ ಬಗ್ಗೆ ಜನರ ಅಸಮಾಧಾನವಾಗಿದೆ. ಮುಖ್ಯ ಸತ್ಯ ನೋಡುವುದಾದರೆ, ಯಾವುದೇ ಮಾನ್ಯತೆ ಪಡೆದ ಕಾಲೇಜು ಅಧಿಕೃತವಾಗಿ ಪದವಿ ನೀಡಿದರೆ ಅಗತ್ಯ ನಿಯಮಗಳನ್ನು ಪೂರ್ಣಗೊಳಿಸದೆ ಅದು ಸಾಧ್ಯವಿಲ್ಲ. ಡಿಗ್ರಿ ಪಡೆಯುವುದು ಒಂದು ವಿಷಯ, ವೈದ್ಯಕೀಯ ಪ್ರಾಕ್ಟೀಸ್ ಮಾಡುವುದು ಮತ್ತೊಂದು ವಿಷಯ. ಅವರು ಭವಿಷ್ಯದಲ್ಲಿ ವೈದ್ಯಕೀಯ ಸೇವೆ ಮಾಡಿದರೆ ಅವರ ಸಾಮರ್ಥ್ಯ ಆಸ್ಪತ್ರೆಯಲ್ಲಿ ಪರೀಕ್ಷೆಯಾಗುತ್ತದೆ. ಅಂತಿಮ ಪ್ರಶ್ನೆ ಏನೆಂದರೆ, ನಾವು ಕೇವಲ ಅವರು ಸೆಲೆಬ್ರಿಟಿ ಎಂಬ ಕಾರಣಕ್ಕೆ ಅನುಮಾನಿಸುತ್ತಿದ್ದೇವೆಯೇ, ಅಥವಾ ಇದು ವ್ಯವಸ್ಥೆಯ ದೊಡ್ಡ ಪ್ರಶ್ನೆಯೇ? ಇದು ಅಸಾಧಾರಣ ಪರಿಶ್ರಮದ ಉದಾಹರಣೆಯೇ, ಅಥವಾ ಮೆಡಿಕಲ್ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಗಂಭೀರ ಚರ್ಚೆಯೇ? ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ನಲ್ಲಿ ತಿಳಿಸಿ. ಆದರೆ ನೆನಪಿಡಿ, ಸಂದೇಹ ಸಹಜ, ಆದರೆ ಸಾಕ್ಷಿ ಇಲ್ಲದೆ ಆರೋಪ ಮಾಡುವುದು ಅಪಾಯಕಾರಿ. ಇಂತಹ ಇನ್ಫಾರ್ಮೇಷನ್ ವಿಡಿಯೋಸ್ ನೋಡಲು ನಮ್ಮ ವಿಚಿತ್ರ ಪ್ರಪಂಚ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.